ಆಸ್ಪತ್ರೆ ಕಟ್ಟಡಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಪೊಲೀಸ್ ಕಟ್ಟಡಗಳಾಗಿರ್ಬೋದು, ಸರ್ಕಾರಿ ಕಚೇರಿಗಳ ಪರಿಸ್ಥಿತಿ ಈ ರೀತಿ. ಅದರ ಜೊತೆಯಲ್ಲಿ ಈ ಮಕ್ಕಳು ಇರುವಂತ ಸ್ಕೂಲ್ ಅಲ್ಲೂ ಕೂಡ ಇಂಥ ನಿರ್ಲಕ್ಷ್ಯ. ಶೇಷಾದ್ರಿಪುರಂ ಲಿಂಕ್ ರಸ್ತೆಯಲ್ಲಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಕಾಂಪೌಂಡ್ ಬಿರುಕು ಬಿಟ್ಟಿದೆ. ಯಾವುದೇ ಕ್ಷಣದಲ್ಲಾದ್ರೂ ಅದು ಬೀಳಬಹುದು. ಸಣ್ಣ ಮಳೆ, ದೊಡ್ಡ ಮಳೆ, ಸಣ್ಣ ಗಾಳಿ, ದೊಡ್ಡ ಗಾಳಿ ಯಾವಾಗ ಬೀಳುತ್ತೆ ಅಂತ ಹೇಳೋದಕ್ಕಾಗತ್ತಾ? ಯಾವಾಗ ಬೇಕಾದ್ರೂ ಬಿದ್ದು ಮಕ್ಕಳು ಜೊತೆಗೆ ಅಲ್ಲಿ ಪಾದಚಾರಿಗಳು ಕೂಡ ಓಡಾಟವನ್ನ ಮಾಡ್ತಾರೆ. ಯಾರ ಜೀವಕ್ಕೆ ಕುತ್ತು ಬೇಕಾದ್ರೂ ಬರಬಹುದು. ಆದ್ರೆ ಅಧಿಕಾರಿಗಳು ಮಾತ್ರ ಅದ್ ಕಂಡ್ರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಗಮನವನ್ನ ಹರಿಸದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಅಲ್ಲಿನ ಅಸಲಿ ಚಿತ್ರಣ ಹೇಗಿದೆ ಬನ್ನಿ ನೋಡ್ಕೊಂಬರ. ಸಾಲು ಸಾಲು ದುರಂತಗಳು ಸಂಭವಿಸಿ ಸಾಲು ಸಾಲು ಸಾವುಗಳಾದ್ರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಬೆಂಗಳೂರಿನ ಅಧಿಕಾರಿಗಳು, ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತೆ ಕಾಣಿಸ್ತಾ ಇಲ್ಲ. ಸದ್ಯ ನಾನೀಗ ಬೆಂಗಳೂರಿನ ಲಿಂಕ್ ರಸ್ತೆಯಲ್ಲಿದ್ದೀನಿ. ಇಲ್ಲಿನ ರಸ್ತೆಗಳಲ್ಲಿರುವಂತಹ ಗೋಡೆಗಳಿದು. ಇದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಗೋಡೆ. ಇದು ಕಳೆದ ಅನೇಕ ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿದೆ, ಪಾಳು ಬಿದ್ದಿದೆ, ಶಿಥಿಲಾವಸ್ಥೆಗೆ ತಲುಪಿದೆ. ಈ ಹಿಂದೆ ಬಿಬಿಎಂಪಿ ಆಗಿದ್ದಂತಹ ಸಂದರ್ಭದಲ್ಲಿ ಇದನ್ನ ಗುರುತು ಮಾಡುವಂತಹ ಕೆಲಸಗಳು ಕೂಡ ಆಗಿತ್ತು. ಇದನ್ನ ತೆರವು ಮಾಡಿ ಬೇರೆ ಒಂದು ಗೋಡೆಯನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಕೆಲಸವನ್ನ ಈ ಹಿಂದೆ ಬಿಬಿಎಂಪಿ ಇದ್ದಂತಹ ಸಂದರ್ಭದಲ್ಲಿ ಮಾಡಲಾಗಿತ್ತು. ಆದ್ರೆ ಬಿಬಿಎಂಪಿ ಹೋಗಿ ಇದೀಗ ಜಿಬಿಎ ಆದ್ರೂ ಕೂಡ ಈ ಒಂದು ಗೋಡೆಯ ಪರಿಸ್ಥಿತಿ ಬದಲಾಗಿಲ್ಲ. ಯಥಾಸ್ಥಿತಿಯಲ್ಲಿ ಗೋಡೆ ಇರುವಂತದ್ದು. ಒಂದು ಕಡೆಯಲ್ಲಿ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು ಸುಮಾರು 7 ಜನ ಸಾವನ್ನಪ್ಪಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಶಿಥಿಲಾವಸ್ಥೆಯಲ್ಲಿದ್ದಂತಹ ಕಟ್ಟಡಗಳೇನಿದೆ ಅವುಗಳನ್ನ ತೆರವು ಮಾಡಬೇಕಾದಂತಹ ಕಾರ್ಯಾಚರಣೆ ಮಾಡಬೇಕಾಗಿತ್ತು. ಆದ್ರೆ ಅಪಾಯಕಾರಿಯಾಗಿರುವಂತಹ ಗೋಡೆಗಳು ಇನ್ನು ಕೂಡ ಬೆಂಗಳೂರಿನಲ್ಲಿ ರೌದ್ರ ನರ್ತನವನ್ನ ತೋರಿಸ್ತಾ ಇರುವಂತದ್ದು. ಅದರ ಜೊತೆಗೆ ವಾಹನ ಸವಾರರು, ಪಾದಚಾರಿಗಳು ಇಬ್ಬರ ಜೀವಕ್ಕೂ ಕೂಡ ಅಪಾಯವಾಗಿ ಕಾದು ನಿಂತಿರುವಂತದ್ದು. ಒಂದು ಕಡೆಯಲ್ಲಿ ಅಪಾಯಕಾರಿಗಳ ಗೋಡೆ ಇದ್ರೂ ಕೂಡ ಅಧಿಕಾರಿಗಳು ಅದನ್ನ ತೆರವು ಮಾಡುವಂತಹ ಒಂದು ಕರ್ತವ್ಯನ ನಿರ್ವಹಿಸ್ತಾ ಇಲ್ಲ. ಇನ್ನು ಶಾಲೆಯ ಗೋಡೆ ಆಗಿರೋದ್ರಿಂದಾಗಿ ಸಂಜೆ ಹೊತ್ತಿಗೆ ಅದರ ಜೊತೆಗೆ ಬೆಳಗ್ಗೆ ಹೊತ್ತಿಗೆ ಮಕ್ಕಳು ಓಡಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅಪಾಯಕಾರಿ ಗೋಡೆಗಳು ಇರುವಂತದ್ದು ಸಂಪೂರ್ಣವಾಗಿ ಬಿರುಕು ಬಿಟ್ಟುಕೊಂಡಿದೆ. ಒಂದು ಕಡೆಯಲ್ಲಿ ವಾಲಿಕೊಂಡಿದೆ. ಯಾವ ಕ್ಷಣಕ್ಕೆ ಬೇಕಾದ್ರೂ, ಯಾವ ಮಳೆಗೆ ಬೇಕಾದ್ರೂ ಇದು ಕೆಳಗೆ ಬೀಳಬಹುದು, ಇದರಿಂದ ಅಪಾಯ ಸಂಭವಿಸಬಹುದು ಅನ್ನುವಂಥದ್ದು ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ. ಈ ಹಿಂದೆ ಬಿಬಿಎಂಪಿ ಇದ್ದಂತ ಸಂದರ್ಭದಲ್ಲಿ ಈ ಗೋಡೆ ಏನಿದೆ, ಈ ಗೋಡೆಗೆ ಸ್ಟಿಕ್ಕರ್ ಅನ್ನು ಅಂಟಿಸಿ ಶಿಥಿಲಾವಸ್ಥೆಯ ಗೋಡೆ ಅನ್ನುವುದನ್ನ ಸೂಚನಿಸಲಾಗಿತ್ತು. ಆದ್ರೆ ಬಿಬಿಎಂಪಿ ಹೋಗಿ ಇದೀಗ ಜಿಬಿಎ ಆದ್ರೂ ಕೂಡ ಈ ಒಂದು ಗೋಡೆಯ ತೆರವನ್ನ ಮಾಡಿಲ್ಲ. ಶಿಕ್ಷಣ ಇಲಾಖೆಗಳ ಜೊತೆಗೆ ಸಮನ್ವಯತೆಯನ್ನ ಸಾಧಿಸಿಕೊಳ್ಳಿಲ್ಲ. ಇದರಿಂದಾಗಿ ಇದೀಗ ಈ ಒಂದು ಅಪಾಯಕಾರಿ ಗೋಡೆ ಜನರ ಜೀವಕ್ಕೆ ಡೇಂಜರಸ್ ಆಗಿ ಪರಿಣಮಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆಲವೊಂದ್ಸರಿ ಏನಾಗತ್ತೆ ಅಂತಂದ್ರೆ ಮೈನ್ಯೂಟ್ ಮ್ಯಾಟರ್ ಮೋಸ್ಟ್ ಅಂತಾರೆ. ಅಂದ್ರೆ ಸಣ್ಣ ಸಣ್ಣ ವಿಚಾರಗಳು ನೋಡೋದಕ್ಕೆ ಮೇಲ್ನೋಟಕ್ಕೆ, ಆದ್ರೆ ಅದರ ಪರಿಣಾಮ ಅಪಾಯ ಆದ್ರೆ ಅದು ಬೌರಿಂಗ್ ಹಾಸ್ಪಿಟಲ್ ವಿಚಾರದಲ್ಲಿ ಗೊತ್ತಾಯ್ತು ನಮ್ಗೆ ಎಷ್ಟು ದೊಡ್ಡ ಅಪಾಯ ಆಗಬಹುದು ಅಂತ. ಸೊ ಇದನ್ನ ಸರ್ಕಾರಕ್ಕೆ ಗಮನಕ್ಕೆ ತರುವಂತದ್ದು, ಹೀಗಿದೆ ನೋಡಿ ಅಂತ ಅದಕ್ಕೊಂದು ಕನ್ನಡಿ ಹಿಡಿಯುವಂತ ಕೆಲಸ ಅದನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ಇದನ್ನ ಕೃಷ್ಣ ಬೈರೇಗೌಡರು ಆದಷ್ಟು ಬೇಗ ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡ್ತಾರೆ ಅಂತ ನಾವು ಲೆಟ್ಸ್ ಹಾವ್ ಹೋಪ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಖಂಡಿತವಾಗ್ಲೂ ರಿಪಬ್ಲಿಕ್ ಕನ್ನಡ ಇದನ್ನ ಮತ್ತೆ ಫಾಲೋ ಅಪ್ ಮಾಡುತ್ತೆ. ಏನಾಗಿದೆ ಪರಿಸ್ಥಿತಿ ಅನ್ನೋದನ್ನ ಮತ್ತೆ 1-2 ತಿಂಗಳಲ್ಲಿ ಮತ್ತೆ ನಾವು ಇದನ್ನ ಫಾಲೋ ಅಪ್ ಮಾಡೇ ಮಾಡ್ತೀವಿ. ನಾವು ಮತ್ತೆ ಅಧಿಕಾರಿಗಳ ಹಿಂದೆ ಬಿದ್ದು ಇದು ಹೀಗಿದೆ ನೋಡಿ ಅನ್ನುವಂತ ಕನ್ನಡಿ ಹಿಡಿಯುವಂತ ಕೆಲಸ ಮತ್ತೆ ಮಾಡೇ ಮಾಡ್ತೀವಿ. ಆಸ್ಪತ್ರೆ ಕಟ್ಟಡಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಪೊಲೀಸ್ ಕಟ್ಟಡಗಳಾಗಿರ್ಬೋದು, ಸರ್ಕಾರಿ ಕಚೇರಿಗಳ ಪರಿಸ್ಥಿತಿ ಈ ರೀತಿ. ಅದರ ಜೊತೆಯಲ್ಲಿ ಈ ಮಕ್ಕಳು ಇರುವಂತ ಸ್ಕೂಲ್ ಅಲ್ಲೂ ಕೂಡ ಇಂಥ ನಿರ್ಲಕ್ಷ್ಯ. ಶೇಷಾದ್ರಿಪುರಂ ಲಿಂಕ್ ರಸ್ತೆಯಲ್ಲಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಕಾಂಪೌಂಡ್ ಬಿರುಕು ಬಿಟ್ಟಿದೆ. ಯಾವುದೇ ಕ್ಷಣದಲ್ಲಾದ್ರೂ ಅದು ಬೀಳಬಹುದು. ಸಣ್ಣ ಮಳೆ, ದೊಡ್ಡ ಮಳೆ, ಸಣ್ಣ ಗಾಳಿ, ದೊಡ್ಡ ಗಾಳಿ ಯಾವಾಗ ಬೀಳುತ್ತೆ ಅಂತ ಹೇಳೋದಕ್ಕಾಗತ್ತಾ? ಯಾವಾಗ ಬೇಕಾದ್ರೂ ಬಿದ್ದು ಮಕ್ಕಳು ಜೊತೆಗೆ ಅಲ್ಲಿ ಪಾದಚಾರಿಗಳು ಕೂಡ ಓಡಾಟವನ್ನ ಮಾಡ್ತಾರೆ. ಯಾರ ಜೀವಕ್ಕೆ ಕುತ್ತು ಬೇಕಾದ್ರೂ ಬರಬಹುದು. ಆದ್ರೆ ಅಧಿಕಾರಿಗಳು ಮಾತ್ರ ಅದ್ ಕಂಡ್ರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಗಮನವನ್ನ ಹರಿಸದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಅಲ್ಲಿನ ಅಸಲಿ ಚಿತ್ರಣ ಹೇಗಿದೆ ಬನ್ನಿ ನೋಡ್ಕೊಂಬರ. ಸಾಲು ಸಾಲು ದುರಂತಗಳು ಸಂಭವಿಸಿ ಸಾಲು ಸಾಲು ಸಾವುಗಳಾದ್ರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಬೆಂಗಳೂರಿನ ಅಧಿಕಾರಿಗಳು, ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತೆ ಕಾಣಿಸ್ತಾ ಇಲ್ಲ. ಸದ್ಯ ನಾನೀಗ ಬೆಂಗಳೂರಿನ ಲಿಂಕ್ ರಸ್ತೆಯಲ್ಲಿದ್ದೀನಿ. ಇಲ್ಲಿನ ರಸ್ತೆಗಳಲ್ಲಿರುವಂತಹ ಗೋಡೆಗಳಿದು. ಇದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಗೋಡೆ. ಇದು ಕಳೆದ ಅನೇಕ ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿದೆ, ಪಾಳು ಬಿದ್ದಿದೆ, ಶಿಥಿಲಾವಸ್ಥೆಗೆ ತಲುಪಿದೆ. ಈ ಹಿಂದೆ ಬಿಬಿಎಂಪಿ ಆಗಿದ್ದಂತಹ ಸಂದರ್ಭದಲ್ಲಿ ಇದನ್ನ
ಗುರುತು ಮಾಡುವಂತಹ ಕೆಲಸಗಳು ಕೂಡ ಆಗಿತ್ತು. ಇದನ್ನ ತೆರವು ಮಾಡಿ ಬೇರೆ ಒಂದು ಗೋಡೆಯನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಕೆಲಸವನ್ನ ಈ ಹಿಂದೆ ಬಿಬಿಎಂಪಿ ಇದ್ದಂತಹ ಸಂದರ್ಭದಲ್ಲಿ ಮಾಡಲಾಗಿತ್ತು. ಆದ್ರೆ ಬಿಬಿಎಂಪಿ ಹೋಗಿ ಇದೀಗ ಜಿಬಿಎ ಆದ್ರೂ ಕೂಡ ಈ ಒಂದು ಗೋಡೆಯ ಪರಿಸ್ಥಿತಿ ಬದಲಾಗಿಲ್ಲ, ಯಥಾಸ್ಥಿತಿಯಲ್ಲಿ ಗೋಡೆ ಇರುವಂತದ್ದು. ಒಂದು ಕಡೆಯಲ್ಲಿ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು ಸುಮಾರು 7 ಜನ ಸಾವನ್ನಪ್ಪಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಶಿಥಿಲಾವಸ್ಥೆಯಲ್ಲಿದ್ದಂತಹ ಕಟ್ಟಡಗಳೇನಿದೆ ಅವುಗಳನ್ನ ತೆರವು ಮಾಡಬೇಕಾದಂತಹ ಕಾರ್ಯಾಚರಣೆ ಮಾಡಬೇಕಾಗಿತ್ತು. ಆದ್ರೆ ಅಪಾಯಕಾರಿಯಾಗಿರುವಂತಹ ಗೋಡೆಗಳು ಇನ್ನು ಕೂಡ ಬೆಂಗಳೂರಿನಲ್ಲಿ ರೌದ್ರ ನರ್ತನವನ್ನ ತೋರಿಸ್ತಾ ಇರುವಂತದ್ದು. ಅದರ ಜೊತೆಗೆ ವಾಹನ ಸವಾರರು, ಪಾದಚಾರಿಗಳು ಇಬ್ಬರ ಜೀವಕ್ಕೂ ಕೂಡ ಅಪಾಯವಾಗಿ ಕಾದು ನಿಂತಿರುವಂತದ್ದು. ಒಂದು ಕಡೆಯಲ್ಲಿ ಅಪಾಯಕಾರಿಗಳ ಗೋಡೆ ಇದ್ರೂ ಕೂಡ ಅಧಿಕಾರಿಗಳು ಅದನ್ನ ತೆರವು ಮಾಡುವಂತಹ ಒಂದು ಕರ್ತವ್ಯನ ನಿರ್ವಹಿಸ್ತಾ ಇಲ್ಲ. ಇನ್ನು ಶಾಲೆಯ ಗೋಡೆ ಆಗಿರೋದ್ರಿಂದಾಗಿ ಸಂಜೆ ಹೊತ್ತಿಗೆ ಅದರ ಜೊತೆಗೆ ಬೆಳಗ್ಗೆ ಹೊತ್ತಿಗೆ ಮಕ್ಕಳು ಓಡಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅಪಾಯಕಾರಿ ಗೋಡೆಗಳು ಇರುವಂತದ್ದು ಸಂಪೂರ್ಣವಾಗಿ ಬಿರುಕು ಬಿಟ್ಟುಕೊಂಡಿದೆ. ಒಂದು ಕಡೆಯಲ್ಲಿ ವಾಲಿಕೊಂಡಿದೆ. ಯಾವ ಕ್ಷಣಕ್ಕೆ ಬೇಕಾದ್ರೂ, ಯಾವ ಮಳೆಗೆ ಬೇಕಾದ್ರೂ ಇದು ಕೆಳಗೆ ಬೀಳಬಹುದು, ಇದರಿಂದ ಅಪಾಯ ಸಂಭವಿಸಬಹುದು ಅನ್ನುವಂಥದ್ದು ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ. ಈ ಹಿಂದೆ ಬಿಬಿಎಂಪಿ ಇದ್ದಂತ ಸಂದರ್ಭದಲ್ಲಿ ಈ ಗೋಡೆ ಏನಿದೆ ಈ ಗೋಡೆಗೆ ಸ್ಟಿಕ್ಕರ್ ಅನ್ನು ಅಂಟಿಸಿ ಶಿಥಿಲಾವಸ್ಥೆಯ ಗೋಡೆ ಅನ್ನುವುದನ್ನ ಸೂಚನಿಸಲಾಗಿತ್ತು. ಆದ್ರೆ ಬಿಬಿಎಂಪಿ ಹೋಗಿ ಇದೀಗ ಜಿಬಿಎ ಆದ್ರೂ ಕೂಡ ಈ ಒಂದು ಗೋಡೆಯ ತೆರವನ್ನ ಮಾಡಿಲ್ಲ. ಶಿಕ್ಷಣ ಇಲಾಖೆಗಳ ಜೊತೆಗೆ ಸಮನ್ವಯತೆಯನ್ನ ಸಾಧಿಸಿಕೊಳ್ಳಿಲ್ಲ. ಇದರಿಂದಾಗಿ ಇದೀಗ ಈ ಒಂದು ಅಪಾಯಕಾರಿ ಗೋಡೆ ಜನರ ಜೀವಕ್ಕೆ ಡೇಂಜರಸ್ ಆಗಿ ಪರಿಣಮಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆಲವೊಂದ್ಸರಿ ಏನಾಗತ್ತೆ ಅಂತಂದ್ರೆ ಮೈನ್ಯೂಟ್ ಮ್ಯಾಟರ್ ಮೋಸ್ಟ್ ಅಂತಾರೆ. ಅಂದ್ರೆ ಸಣ್ಣ ಸಣ್ಣ ವಿಚಾರಗಳು ನೋಡೋದಕ್ಕೆ ಮೇಲ್ನೋಟಕ್ಕೆ, ಆದ್ರೆ ಅದರ ಪರಿಣಾಮ ಅಪಾಯ ಆದ್ರೆ ಅದು ಬೌರಿಂಗ್ ಹಾಸ್ಪಿಟಲ್ ವಿಚಾರದಲ್ಲಿ ಗೊತ್ತಾಯ್ತು ನಮ್ಗೆ ಎಷ್ಟು ದೊಡ್ಡ ಅಪಾಯ ಆಗಬಹುದು ಅಂತ. ಸೊ ಇದನ್ನ ಸರ್ಕಾರಕ್ಕೆ ಗಮನಕ್ಕೆ ತರುವಂತದ್ದು, ಹೀಗಿದೆ ನೋಡಿ ಅಂತ ಅದಕ್ಕೊಂದು ಕನ್ನಡಿ ಹಿಡಿಯುವಂತ ಕೆಲಸ ಅದನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ಇದನ್ನ ಕೃಷ್ಣ ಬೈರೇಗೌಡರು ಆದಷ್ಟು ಬೇಗ ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡ್ತಾರೆ ಅಂತ ನಾವು ಲೆಟ್ಸ್ ಹಾವ್ ಹೋಪ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಖಂಡಿತವಾಗ್ಲೂ ರಿಪಬ್ಲಿಕ್ ಕನ್ನಡ ಇದನ್ನ ಮತ್ತೆ ಫಾಲೋ ಅಪ್ ಮಾಡುತ್ತೆ. ಏನಾಗಿದೆ ಪರಿಸ್ಥಿತಿ ಅನ್ನೋದನ್ನ ಮತ್ತೆ 1-2 ತಿಂಗಳಲ್ಲಿ ಮತ್ತೆ ನಾವು ಇದನ್ನ ಫಾಲೋ ಅಪ್ ಮಾಡ್ತೀವಿ. ನಾವು ಮತ್ತೆ ಅಧಿಕಾರಿಗಳ ಹಿಂದೆ ಬಿದ್ದು ಇದು ಹೀಗಿದೆ ನೋಡಿ ಅನ್ನುವಂತ ಕನ್ನಡಿ ಹಿಡಿಯುವಂತ ಕೆಲಸ ಮತ್ತೆ ಮಾಡ್ತೀವಿ.